ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಮನೆಯಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಭಟನಾ ನಿರತ ನಾಯಕರಿಗೆ ಖರ್ಗೆ ನಿವಾಸದಲ್ಲಿ ಊಟದ ವ್ಯವಸ್ಥೆ ಇದೆ. ಸಿಎಂ, ಡಿಸಿಎಂ ಹಾಗೆ ಸಚಿವರು, ಶಾಸಕರುಗಳಿಗೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ನವದೆಹಲಿಯ ರಾಜಾಜಿ ಮಾರ್ಗ್ 10ರಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡ್ತಾ ಇದೀವಲ್ಲ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಅದಾದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ನಿವಾಸದಲ್ಲೇ ಈಗ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಆರ್.ವಿ. ದೇಶಪಾಂಡೆ, ಎಚ್.ಸಿ. ಮಹದೇವಪ್ಪನವರು, ಪರಮೇಶ್ವರ್ ಅವರು, ಹೀಗೆ ಕಾಂಗ್ರೆಸ್ನ ಎಚ್.ಕೆ. ಪಾಟೀಲ್ ಅವರು, ಹೀಗೆ ಸಚಿವರುಗಳು, ಶಾಸಕರುಗಳೆಲ್ಲ ಖರ್ಗೆ ನಿವಾಸದಲ್ಲಿ ಭೋಜನ ವ್ಯವಸ್ಥೆ ಇದ್ದಂಥ ಕಾರಣಕ್ಕಾಗಿ ಆ ಕಡೆಗೆ ದೌಡಾಯಿಸಿದ್ದಾರೆ. ಬಹಳ ಮಂದಿ ಬಂದಿದ್ರು ಇವತ್ತು. ಸುಮಾರು 136 ಮಂದಿ ಶಾಸಕರುಗಳು, ಜೊತೆಗೆ ಮೇಲ್ಮನೆಯ ಸದಸ್ಯರುಗಳು, MLCಗಳು, ಹಾಗೆ ಇನ್ನುಳಿದಂಥ ಕೆಲ ನಾಯಕರುಗಳು, ಹೀಗೆ ದೊಡ್ಡ ಟೀಮೇ ಇವತ್ತು ಹೋಗಿರುವಂಥದ್ದು. ಸುಮಾರು 250ಕ್ಕಿಂತ ಹೆಚ್ಚಿನ ಮಂದಿ ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕಂದ್ರೆ ಇಲ್ಲಿಂದ ಹೊರಟಂಥವ್ರು. ಇನ್ನು ಅವ್ರನ್ನ ಜಾಯ್ನ್ ಆಗಿರೋರು ಮತ್ತೊಬ್ರು ಅಂತ ಹೇಳ್ಕೊಂಡು ಬಹಳ ಮಂದಿ ಇದ್ರು. ಸೊ ಅವರಿಗೆಲ್ಲ ಇವತ್ತು ಊಟದ ವ್ಯವಸ್ಥೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಮಾಡಲಾಗಿದೆ. ಆ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ಅದೊಂದು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇವತ್ತು ದೆಹಲಿ ಕಡೆಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಇವತ್ತು ಪ್ರತಿಪಾದಿಸಿರುವಂಥ ದಿನ. ಸೊ ಅದಾದ ನಂತರದಲ್ಲಿ ಒಂದು ಹಂತದಲ್ಲಿ ಹೇಳಬೇಕಂತಾದರೆ ಹೌದು, ಇಲ್ಲಿಂದ ಎಲ್ಲ ಹೋಗಿರುವಂಥದ್ದು, ತೆರಳಿರುವಂಥದ್ದು, ಅಲ್ಲಿ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿರುವಂಥದ್ದು ಒಂದು ಹಂತಕ್ಕೆ ಯಶಸ್ವಿ ಆಗಿದೆ. ಬಟ್ ಇದಕ್ಕೆ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಅನುದಾನಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಮುಂದಿನ ನಡೆ ಏನಿರುತ್ತೆ, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರಾಜ್ಯದ ಅಹವಾಲನ್ನು ಕೇಳುತ್ತಾ ಅಥವಾ ಈಗ ಕೇಳಿಸ್ಕೊಂಡಿದೆ ಅಫ್ಕೋರ್ಸ್, ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು, ಇದು ಒಂದು ಹಂತದಲ್ಲಿ ಈಗಲೂ ಕೂಡ ಪ್ರಶ್ನೆ ಆಗಿರುವಂತಹ ಸಂಗತಿ. ಅದೆಲ್ಲರ ನಡುವೆ ಇಂಥದ್ದೊಂದು ದೊಡ್ಡ ಪ್ರತಿಭಟನೆ ಇವತ್ತು ದೆಹಲಿಯಲ್ಲಿ ಹಮ್ಮಿಕೊಂಡಿರೋದು. ಅದಾದ ನಂತರದಲ್ಲಿ ಕೇಂದ್ರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಾಯಿಸಿರುವಂಥದ್ದೆಲ್ಲ ಆದಂಥ ನಂತರದಲ್ಲಿ ಇವತ್ತು ಊಟದ ವ್ಯವಸ್ಥೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ನಾವು ನೋಡ್ತಾ ಇದ್ದೀವಿ.